ಒಂದು ಸಾರಿಗೆ ಸಂಸ್ಥೆ. ಈ ಸಂಸ್ಥೆಯ ಅಧ್ಯಾಯ ಮುಗಿದು 5-6 ವರ್ಷಗಳೇ ಕಳೆದಿದ್ರೂ ಕೂಡ ಜನ ಇಂದಿಗೂ ಈ ಸಂಸ್ಥೆಯ ಬಸ್ಸುಗಳನ್ನು ಮರೆತಿಲ್ಲ. ಹೌದು, ಸಹಕಾರ ಸಾರಿಗೆ ಸಂಸ್ಥೆ 1991ರಲ್ಲಿ ಕಾರ್ಮಿಕರೇ ಸೇರಿ ಕಟ್ಟಿದ ಮಲೆನಾಡಿನ ಅತಿದೊಡ್ಡ ಸಾರಿಗೆ ಸಂಸ್ಥೆ ಇದು. ಸಣ್ಣ ಸಣ್ಣ ಹಳ್ಳಿಗಳಿಂದ ದೊಡ್ಡ ದೊಡ್ಡ ನಗರಗಳವರೆಗೆ ಸಂಪರ್ಕವನ್ನು ಕಲ್ಪಿಸಿದ್ವು ಈ ಬಸ್ಸುಗಳು. ಅದೆಷ್ಟೋ ವಿದ್ಯಾರ್ಥಿಗಳನ್ನ, ಕಾರ್ಮಿಕರನ್ನ, ಉದ್ಯೋಗಿಗಳನ್ನ ಪ್ರತಿನಿತ್ಯ ನಗರಗಳಿಗೆ ತಲುಪಿಸುತ್ತಿದ್ದ ಈ ಬಸ್ಸುಗಳು ಜನಮಾನಸದಲ್ಲಿ ಬೆರೆತು ಹೋಯಿತು. 25-30 ವರ್ಷಗಳ ಉತ್ತಮ ಗುಣಮಟ್ಟದ ಸುದೀರ್ಘ ಸೇವೆ ಸಲ್ಲಿಸಿದ ನಂತರ 2019ರಲ್ಲಿ ಈ ಸಂಸ್ಥೆ ಹಲವಾರು ಕಾರಣಗಳಿಂದ ದಿಢೀರ್ ನಷ್ಟಕ್ಕೆ ಒಳಗಾಗುತ್ತೆ. ನಷ್ಟವನ್ನ ಭರಿಸಲಾಗದೆ, ಸಾಲವನ್ನ ಮರುಪಾವತಿ ಮಾಡಲಾಗದೆ ಈ ಸಂಸ್ಥೆಗೆ ಬೀಗ ಬೀಳುತ್ತೆ. ಇಲ್ಲಿಗೆ ಏಷ್ಯಾದ ಅತಿದೊಡ್ಡ ಸಾರಿಗೆ ಸಂಸ್ಥೆಯೊಂದು ಸ್ತಬ್ಧವಾಗಿ ಹೋಗಿ ಇದರ 75ಕ್ಕೂ ಹೆಚ್ಚು ಬಸ್ಸುಗಳು ತುಕ್ಕು ಹಿಡಿದು ನಿಲ್ಲುವ ಪರಿಸ್ಥಿತಿ ಬರುತ್ತೆ. ಎಲ್ಲವೂ ಸರಿ ಹೋಗಿ ಮರಳಿ ಈ ಸಂಸ್ಥೆ ತನ್ನ ಬಸ್ಸುಗಳನ್ನು ರಸ್ತೆಗಿಳಿಸಲಿ ಎನ್ನುವುದು ನನ್ನಂಥ ಹಲವಾರು ಮಲೆನಾಡಿಗರ ಹೆಬ್ಬಯಕೆ.